ಹಲವು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಮದುವೆಯಾದ 4 ವರ್ಷಕ್ಕೆ ಏಕಾಏಕಿ ಡಿವೋರ್ಸ್ ಘೋಷಿಸಿ ಪ್ರತಿಯೊಬ್ಬರಿಗೂ ಶಾಕ್ ಕೊಟ್ಟಿದ್ರು. ಅಂದಹಾಗೆ ಅದು ಬೇರಾರೂ ಅಲ್ಲ, ಸೌತ್ ಬ್ಯೂಟಿ ಸಮಂತ ಹಾಗೂ ನಟ ನಾಗಚೈತನ್ಯ. ಎಸ್, ಸಮಂತ ಹಾಗೂ ನಾಗಚೈತನ್ಯ ಪ್ರೀತಿಸಿ ಅದ್ಧೂರಿಯಾಗಿ ಮದುವೆಯಾಗಿದ್ರು. ಕುಟುಂಬಸ್ಥರು ಮುಂದೆ ನಿಂತು ಹಿಂದೂ ಹಾಗೂ ಕ್ರೈಸ್ತ ಸಂಪ್ರದಾಯದಂತೆ ಮದುವೆ ಕೂಡ ಮಾಡಿದ್ರು. ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗೇ ಇತ್ತು. ಮದುವೆಯಾದ ಬಳಿಕ ಸಮಂತ ಹಾಗೂ ನಾಗಚೈತನ್ಯ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ರು. ಆದರೆ 4 ವರ್ಷಕ್ಕೆ ಇಬ್ಬರು ದೂರವಾಗೋ ನಿರ್ಧಾರ ಮಾಡಿಬಿಟ್ಟಿದ್ರು. ಎಂದಿಗೂ ಈ ಇಬ್ಬರ ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋದು ಮಾತ್ರ ನಿಗೂಢವಾಗಿಯೇ ಇದೆ. ಅತ್ತ ನಾಗಚೈತನ್ಯ ಮತ್ತೊಬ್ಬ ನಟಿಯೊಂದಿಗೆ 2ನೇ ಮದುವೆಗೆ ಸಿದ್ಧವಾಗಿದ್ದಾರೆ. ಇತ್ತ ಸಮಂತ ಸಿನಿಮಾದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಈ ಮಧ್ಯೆ ಆಂಧ್ರದ ಸಚಿವೆಯೊಬ್ಬರು ನೀಡಿದಂತಹ ಹೇಳಿಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಬಿಟ್ಟಿದೆ. ಸಮಂತ ಹಾಗೂ ನಾಗಚೈತನ್ಯ ಡಿವೋರ್ಸ್ಗೆ ಇದೇ ಕಾರಣ ಎಂಬ ಅನುಮಾನ ಹುಟ್ಟುಹಾಕಿದೆ. ಸಮಂತ ಹಾಗೂ ನಾಗಚೈತನ್ಯ ಡಿವೋರ್ಸ್ಗೆ ಕಾರಣ ಏನು ಎಂಬುದು ಯಾರಿಗೂ ಗೊತ್ತಿಲ್ಲ. ಸಮಂತ ಹಾಗೂ ನಾಗಚೈತನ್ಯ ಅವರು ತೀರಾ ಆತ್ಮೀಯರಿಗೆ ವಿಷಯ ತಿಳಿದಿಲ್ಲ. ಡಿವೋರ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಮಂತಾರನ್ನೇ ದೂಷಿಸಲಾಗಿತ್ತು. ಸಮಂತಾಗೆ ಮಗು ಬೇಕಿರಲಿಲ್ಲವೆಂದು, ಸಮಂತಾಗೆ ಫಿಟ್ನೆಸ್ ಟ್ರೈನರ್ ಒಬ್ಬನೊಂದಿಗೆ ಸಂಬಂಧ ಇದೆಯೆಂದು, ಸಮಂತ ಸಿನಿಮಾದಲ್ಲಿ ಹಾಟ್ ಆಗಿ ಕಾಣಿಸಿಕೊಳ್ಳುವ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಮೂಡಿತೆಂದು ಇನ್ನೂ ಹಲವು ವಿಷಯಗಳು ಚರ್ಚೆ ಆಗಿದ್ವು. ಆದರೆ ಅವೆಲ್ಲ ಸುಳ್ಳೆಂದು ಸ್ವತಃ ಸಮಂತ ಹೇಳಿದ್ರು. ಆದರೆ ಯಾವತ್ತೂ ಡಿವೋರ್ಸ್ಗೆ ಕಾರಣ ತಿಳಿಸಿಲ್ಲ. ಅಂದಹಾಗೆ ಡಿವೋರ್ಸ್ ಆಗಿ ಕೆಲ ವರ್ಷಗಳೇ ಕಳೆದಿದ್ರು. ಇದುವರೆಗೂ ಈ ಇಬ್ಬರ ಮಾಧ್ಯಮಗಳ ಮುಂದೆ ಬಂದು ಕೆಟ್ಟದಾಗಿ ಮಾತನಾಡಿಲ್ಲ, ಒಬ್ಬರನ್ನೊಬ್ಬರು ದೂಷಿಸಿಲ್ಲ. ಆದರೆ ಇವರ ಬಗ್ಗೆ ಹರಿದಾಡುವ ವದಂತಿಗಳು ಮಾತ್ರ ನಿಂತೇ ಇಲ್ಲ. ಪರಸ್ಪರರನ್ನ ವಿಚ್ಛೇದನದ ನಂತರವೂ ಕೂಡ ಗೌರವಿಸುವುದಾಗಿಯೇ ಈ ಜೋಡಿ ಹೇಳಿಕೊಂಡಿದೆ. ಆದರೆ ಇವರ ವಿಷಯವನ್ನ ಶಾಸ್ತ್ರ ಹೇಳುವವರಿಂದ ರಾಜಕಾರಣಿಗಳವರೆಗೆ ಹಲವರು ಪ್ರಸ್ತಾಪಿಸಿ ನಾಗಚೈತನ್ಯ ಹಾಗೂ ಸಮಂತ ರುತ್ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಮುಜುಗರವನ್ನ ಉಂಟು ಮಾಡಿದ್ದಾರೆ. ಇದೀಗ ತೆಲಂಗಾಣದ ಅರಣ್ಯ ಸಚಿವೆ ಕೊಂಡ ಸುರೇಖಾ ಅವರು ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಗೆ ವ್ಯಾಪಕ ವಿರೋಧವೂ ಕೂಡ ವ್ಯಕ್ತವಾಗಿದೆ. ತೆಲಂಗಾಣದಲ್ಲಿ ಇದೀಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ. ಈ ಹಿಂದೆ ಅಂದರೆ ತೆಲಂಗಾಣ ಪ್ರತ್ಯೇಕ ರಾಜ್ಯವಾಗಿ ರಚನೆಯಾದಾಗಿನಿಂದಲೂ ಟಿಆರ್ಎಸ್ ಪಕ್ಷವೇ ಅಧಿಕಾರ ನಡೆಸಿತು. ಇದೀಗ ಟಿಆರ್ಎಸ್ ಪಕ್ಷದ ಪ್ರಭಾವಿ ನಾಯಕ ಮಾಜಿ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಮಗನ ಹೆಸರು ನಾಗಚೈತನ್ಯ ಹಾಗೂ ಸಮಂತ ರುತ್ ಅವರು ಡಿವೋರ್ಸ್ನೊಂದಿಗೆ ತಳುಕು ಹಾಕಿಕೊಂಡಿದೆ. ಇದಕ್ಕೆ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಟಿಆರ್ಎಸ್ನ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರ ಮಗ ಮಾಜಿ ಸಚಿವ ಕೆಟಿ ರಾಮರಾವ್ ನಿಂದಲೇ ನಾಗಚೈತನ್ಯ ಮತ್ತು ಸಮಂತ ಅವರ ವಿಚ್ಛೇದನವಾಗಿದೆ ಅಂತ ಸಚಿವೆ ಕೊಂಡ ಸುರೇಖಾ ಹೇಳಿದ್ದಾರೆ. ಸಚಿವೆ ಬಳಸಿರುವ ಪದಗಳಿಗೆ ಈಗಾಗಲೇ ಆಂಧ್ರ ಪ್ರದೇಶದ ಹಾಗೂ ತೆಲಂಗಾಣದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ತೆಲುಗು ಚಿತ್ರರಂಗದ ಹಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಟ ನಾಗಾರ್ಜುನ ಅವರು ಕೂಡ ಇದಕ್ಕೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಕೊಂಡ ಸುರೇಖಾ ಹೇಳಿದ್ದಾದ್ರೂ ಗೊತ್ತಾ, ನಟ ನಾಗಾರ್ಜುನ ಒಡೆತನದ ಎನ್ ಕನ್ವೆನ್ಷನ್ ಸೆಂಟರ್ ಉಳಿಸಿಕೊಳ್ಬೇಕಾದ್ರೆ ಅಂದರೆ ಕೆಡವಬಾರದು ಅಂತಾದ್ರೆ ನಟಿ ಸಮಂತ ಅವರನ್ನ ನನ್ನ ಬಳಿ ಕಳಿಸುವಂತ ಕೆಟಿಆರ್ ನಾಗಾರ್ಜುನಗೆ ಹೇಳಿದ್ನಂತೆ. ನಟ ನಾಗಾರ್ಜುನ ಕೂಡ ಸಮಂತಾಗೆ ಹೋಗು ಅಂದಿದ್ರು. ಸಮಂತ ಇದಕ್ಕೆ ಒಪ್ಪಿಕೊಂಡಿರಲಿಲ್ಲ. ನಮ್ಮ ಮಾತು ಕೇಳುವುದಾದ್ರೆ ನೀನು ನಮ್ಮ ಮನೆಯಲ್ಲಿ ಇರಬಹುದು, ಇಲ್ಲದಿದ್ರೆ ಮನೆ ಬಿಟ್ಟು ಹೋಗುವಂತ ನಾಗಾರ್ಜುನ ಕುಟುಂಬದವರು ಹೇಳಿದ್ರಿಂದ ನಾಗಚೈತನ್ಯ ಸಮಂತ ಡಿವೋರ್ಸ್ ಆಗಿದೆ ಅಂತ ಸಚಿವೆ ಹೇಳಿದ್ದಾರೆ. ಈ ಹೇಳಿಕೆಗೆ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸಚಿವೆ ಕೊಂಡ ಸುರೇಖಾ ಅವರ ಹೇಳಿಕೆಯನ್ನ ನಾಗಚೈತನ್ಯ ಅವರ ತಂದೆ ನಟ ನಾಗಾರ್ಜುನ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಟ್ವೀಟ್ ಮಾಡಿರುವ ನಾಗಾರ್ಜುನ ಅವರು, ಕೊಂಡ ಸುರೇಖಾ ಅವರ ಮಾತುಗಳನ್ನ ನಾನು ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಪ್ಲೀಸ್, ರಾಜಕೀಯದಿಂದ ದೂರವಿರುವ ಸಿನಿಮಾದವರನ್ನ ನಿಮ್ಮ ವಿರೋಧಿಗಳನ್ನ ಟೀಕಿಸುವ ಉದ್ದೇಶಕ್ಕೆ ಬಳಸಬೇಡಿ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವ ನೀವು ನಮ್ಮ ಕುಟುಂಬದ ವಿರುದ್ಧ ಮಾಡಿರುವ ಆರೋಪಗಳು ಸಂಪೂರ್ಣವಾಗಿ ಅಸಂಬದ್ಧವಾಗಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ನಟಿ ಸಮಂತ ಕೂಡ ಪ್ರತಿಕ್ರಿಯಿಸಿದ್ದು,
ರಾಜಕೀಯ ಕೆಸರೆರ ಚಾಟದಲ್ಲಿ ನನ್ನ ಮಧ್ಯೆ ಎಳೆದು ತರಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ನಟಿ ಸಮಂತ ಕೂಡ ಪ್ರತಿಕ್ರಿಯಿಸಿದ್ದು, ರಾಜಕೀಯ ಕೆಸರೆರ ಚಾಟದಲ್ಲಿ ನನ್ನನ್ನು ಮಧ್ಯೆ ಎಳೆದು ತರಬೇಡಿ ಅಂತ ಮನವಿ ಮಾಡಿದ್ರು. ತನ್ನ ಹೇಳಿಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆಯೇ ಸಚಿವೆ ಕೊಂಡ ಸುರೇಖಾ ಸಮಂತ ಕ್ಷಮೆ ಕೇಳಿದ್ದಾರೆ. ಮಹಿಳೆಯರ ಬಗ್ಗೆ ಆ ನಾಯಕ ಹೊಂದಿರುವ ಕೀಳು ಮನೋಭಾವವನ್ನ ತೋರಿಸುವುದು ಮಾತ್ರ ನನ್ನ ಉದ್ದೇಶ ಆಗಿದ್ದೇ ಹೊರತು ಸಮಂತ ಅವರ ಭಾವನೆಗೆ ಧಕ್ಕೆ ತರುವುದಿಲ್ಲ. ನೀನು ಸ್ವಶಕ್ತಿಯಿಂದ ಬೆಳೆದು ಬಂದ ಬಗ್ಗೆ ನನಗೆ ಅಭಿಮಾನ ಇದೆ, ಅದು ಆದರ್ಶವೂ ಕೂಡ ಹೌದು. ನನ್ನ ಕಾಮೆಂಟ್ಗಳಿಂದ ನಿಮಗೆ ಹಾಗೂ ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗಿದ್ರೆ ನಾನು ನನ್ನ ಕಾಮೆಂಟ್ಗಳನ್ನ ಬೇಷರತ್ತಾಗಿ ಹಿಂತೆಗೆದುಕೊಳ್ತೇನೆ, ಅನ್ಯಥಾ ಭಾವಿಸಬೇಡಿ ಎಂದು ಸುರೇಖಾ ಬರೆದುಕೊಂಡಿದ್ದಾರೆ. ಈ ಹಿಂದೆ ಫೋನ್ ಟ್ಯಾಪಿಂಗ್ ಹಗರಣದಲ್ಲೂ ಕೂಡ ಸಮಂತ ಹಾಗೂ ಚೈ ಹೆಸರು ಕೇಳಿ ಬಂದಿತ್ತು. ಈ ಹಿಂದಿನ ಕೆಸಿಆರ್ ಸರ್ಕಾರ ಇದ್ದಾಗ ಕೆಲ ಐಪಿಎಸ್ ಹಾಗೂ ಐಎಎಸ್ ಅಧಿಕಾರಿಗಳು ಫೋನ್ ಟ್ಯಾಪಿಂಗ್ ಮಾಡಿರುವ ವಿಚಾರ ತೆಲಂಗಾಣ ರಾಜಕೀಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಇಸ್ರೇಲ್ನಿಂದ ಅತ್ಯಾಧುನಿಕ ಡಿವೈಸ್ ಒಂದನ್ನ ತರಿಸಿ ರಾಜಕಾರಣಿಗಳು, ಸಿನಿಮಾ ಸೆಲೆಬ್ರಿಟಿಗಳು, ಉದ್ಯಮಿಗಳ ಫೋನ್ ಟ್ಯಾಪಿಂಗ್ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡಲಾಗಿತ್ತು ಎಂಬ ಅಂಶ ಕೂಡ ಕೇಳಿ ಬಂದಿತ್ತು. ನಾಗ ಚೈತನ್ಯರ ಫೋನ್ ಟ್ಯಾಪ್ ಮಾಡಿಸಿದ ಸಮಂತ ನಾಗ್ ಯುವತಿಯೊಬ್ಬರೊಟ್ಟಿಗೆ ಆತ್ಮೀಯವಾಗಿರೋದು ಪತ್ತೆ ಹಚ್ಚಿ ನಾಗ್ಗೆ ವಿಚ್ಛೇದನ ನೀಡಿದ್ದಾರೆ ಎಂಬ ಸುದ್ದಿ ಜೋರಾಗಿ ಹರಿದಾಡಿತ್ತು. ಈ ಪ್ರಕರಣದಲ್ಲಿ ಸಮಂತರ ವಿಚಾರಣೆಯನ್ನು ಕೂಡ ಎಸ್ಐಟಿ ಮಾಡಲಿದೆ ಎನ್ನಲಾಗಿತ್ತು. ಆದರೆ ಹಾಗೆ ನಡೆಯಲಿಲ್ಲ. ಈ ಫೋನ್ ಟ್ಯಾಪಿಂಗ್ ಹಿಂದೆ ಆಗ ಸಚಿವರಾಗಿದ್ದ ಕೆಟಿಆರ್ ಹೆಸರು ಜೋರಾಗಿ ಕೇಳಿ ಬಂದಿತ್ತು. ಇದೀಗ ಕೊಂಡ ಸುರೇಖಾ ಹೇಳಿಕೆಯಿಂದ ಮತ್ತೊಮ್ಮೆ ಸಮಂತ ಹಾಗೂ ನಾಗ ಚೈತನ್ಯ ವಿಚ್ಛೇದನ ವಿವಾದ ಮುನ್ನೆಲೆಗೆ ಬಂದಿದೆ. ಅಂದಹಾಗೆ ಕೆಸಿಆರ್ ಸರ್ಕಾರದ ಅವಧಿಯಲ್ಲಿಯೂ ಎನ್ ಕನ್ವೆನ್ಷನ್ ಸೆಂಟರ್ ವಿವಾದದ ಸುದ್ದಿಯಾಗಿತ್ತು. ಆದ್ರೆ ಆಗ ಅದನ್ನ ಬೆಳೆಸಿರಲಿಲ್ಲ. ಈಗ ರೇವಂತ್ ರೆಡ್ಡಿ ಸರ್ಕಾರದ ಅವಧಿಯಲ್ಲಿ ನಾಗಾರ್ಜುನ್ ಒಡೆತನದ ಎನ್ ಕನ್ವೆನ್ಷನ್ ಸೆಂಟರ್ ಅನ್ನ ಕೆಡವಲಾಗಿದೆ.